ಅಂಜನಾದ್ರಿ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಗೆ ಸಲ್ಲಿಸಿದ ಕಾಣಿಕೆಗಳನ್ನು ದೇವಸ್ಥಾನದ ಸುಪರ್ದಿಗೆ ಪಡೆದಿರುವ ಸಂಬಂಧ ಸ್ವೀಕೃತಿಯನ್ನು ನೀಡುವ ಕುರಿತು ದಿನಾಂಕ 7/5/2026 ಸಾಯಂಕಾಲ 6:30ಕ್ಕೆ ಶ್ರೀ ಗುಂಡಾಚಾರಿ ಸ್ಥಪತಿ ದೇವಸ್ಥಾನ ವಾಸ್ತುಶಿಲ್ಪಿ ಆಧೋನಿ ಗ್ರಾಮ ಆಂಧ್ರಪ್ರದೇಶ ಇವರು ದೇವಸ್ಥಾನದ ಕಚೇರಿಗೆ ಹಾಜರಾಗಿ ಸಲ್ಲಿಸಿದ ಪ್ರಭಾವಳಿ, ಗದೆ, ಕಿರೀಟ, ಛತ್ರಿ, ಶಂಕು, ಚಕ್ರ, ಸೂರ್ಯ, ಚಂದ್ರ, ಪದಕ, ಜೆಂಡಾ, ಚಾಮರ ಇವುಗಳನ್ನು ಮಾನ್ಯ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಇವರು ಪರ ಸಮ್ಮುಖದಲ್ಲಿ ಪಡೆದಿದ್ದು ದಿನಾಂಕ 8/5/2026 ಬೆಳಗಿನ ಜಾವ ಸಮಯ 5 ಗಂಟೆಗೆ ತಾವು ಹಾಗೂ ಮಾನ್ಯ ಶಾಸಕರು ಸಹ ಕುಟುಂಬ ಸಮೇತ ಆಗಮಿಸಿ ಪೂಜಾ ಕಾರ್ಯಕ್ರಮದ ನಂತರ ಅಂಜನಾದ್ರಿ ಬೆಟ್ಟದ ಶ್ರೀ ಆಂಜನೇಯ ಸ್ವಾಮಿಗೆ ಸಲ್ಲಿಸಿದ ಕಾಣಿಕೆಗಳನ್ನು ದೇವಸ್ಥಾನದ ಸುಪರ್ದಿಗೆ ಪಡೆಯಲಾಗಿರುತ್ತದೆ. ಶ್ರೀ ಅಂಜನಾದ್ರಿ ಬೆಟ್ಟ, ಚಿಕ್ಕರಾಂಪುರ ಗ್ರಾಮ, ಗಂಗಾವತಿ ತಾಲೂಕು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತಾಧಿಕಾರಿಗಳಾದ ಮಾನ್ಯ ಉಪವಿಭಾಗಾಧಿಕಾರಿಗಳು, ಕೊಪ್ಪಳ ಉಪವಿಭಾಗರವರ ಹಾಗೂ ಮಾನ್ಯ ತಹಶೀಲ್ದಾರ್ ಗಂಗಾವತಿ ತಾಲೂಕುರವರ ಸಮಕ್ಷಮದಲ್ಲಿ ಹಾಗೂ ನಿಯೋಜಿತ ಪೊಲೀಸ್ ಸಿಬ್ಬಂದಿ, ದೇವಸ್ಥಾನ ಸಿಬ್ಬಂದಿ, ಕಂದಾಯ ಸಿಬ್ಬಂದಿ ಮತ್ತು ಡಾಕ್ಟರ್ ಎ ಮಹೇಶ್ ರೆಡ್ಡಿ ಎಂಆರ್ ಗ್ರೂಪ್ ಪ್ರೈವೇಟ್ ಲಿಮಿಟೆಡ್ ಹೈದರಾಬಾದ್ ದಾನಿಗಳಾದ ಇವರ ಪರವಾಗಿ ಶ್ರೀ ಗುಂಡಾಚಾರಿ ಸ್ಥಪತಿ ದೇವಸ್ಥಾನ ವಾಸ್ತುಶಿಲ್ಪಿ ಆಧೋನಿ ಗ್ರಾಮ ಆಂಧ್ರಪ್ರದೇಶ ಇವರ ಸಮ್ಮುಖದಲ್ಲಿ ಮತ್ತೊಬ್ಬ ಅಕ್ಕಸಾಲಿಗರಾದ ಶ್ರೀ ಪರಶುರಾಮ್ ಆನಂದಪ್ಪ ಅಕ್ಕಸಾಲಿಗರು ಸದರಿ ವಸ್ತುಗಳನ್ನು ಪರಿಶೀಲನೆ ಮಾಡಿ ತಾಮ್ರದ ಕವಚಗಳಿಗೆ ಲೇಪನ ಮಾಡಿದ ಬಂಗಾರದ ತೂಕವು ಅಂದಾಜು 250 ಗ್ರಾಂರಿಂದ 300 ಗ್ರಾಂಗಳು ಇರಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು. ಮೇಲ್ಕಂಡ ವರದಿಗಳಂತೆ ದೇಣಿಗೆ ನೀಡಿದ ವಸ್ತುಗಳು ಬಂಗಾರ ಲೇಪಿತವಾಗಿರುವುದರಿಂದ ಬಂಗಾರದ ತೂಕವನ್ನು ನಿಖರವಾಗಿ ಅಂದಾಜಿಸಲು ಬರುವುದಿಲ್ಲವೆಂದು ತಿಳಿಸಿರುವುದರಿಂದ ಎಲ್ಲ ವರದಿಗಳನ್ನು ಹಾಗೂ ಪಂಚನಾಮ ವರದಿಗಳನ್ನು ತಾವು ಸಲ್ಲಿಸಿದ ಎಲ್ಲ ಬಿಲ್ಗಳನ್ನು ಮತ್ತು ಪ್ರಮಾಣ ಪತ್ರವನ್ನು ಅಡಕಗೊಳಿಸಿ ಸುರಕ್ಷತೆ ದೃಷ್ಟಿಯಿಂದ ಸದ್ರಿ ದೇಣಿಗೆ ನೀಡಿದ ವಸ್ತುಗಳನ್ನು ಗಂಗಾವತಿ ತಾಲೂಕಿನ ಉಪ ಖಜಾನೆಯಲ್ಲಿ ಭದ್ರವಾಗಿರಿಸಲು ಕ್ರಮ ವಹಿಸಲಾಗುತ್ತದೆ ಎಂದು ಈ ಮೂಲಕ ಸ್ವೀಕೃತಿಯನ್ನ ನೀಡಿದೆ.